ಮಾಡಲಿಲ್ಲ. ಕಾಂಗ್ರೆಸ್ನ ದೂರಿಟ್ಟರು, NCPನ ದೂರಿಟ್ಟರು. ಅವ್ರದ್ದೇ ಆದ ಶಕ್ತಿ ಅದ, ಅವ್ರದ್ದಿಲ್ಲ ಅಂತಲ್ಲ, ಅದನ್ನು ಮಾಡಲಿಲ್ಲ. ತಮ್ಮ ಮೇಲೆ ತಮ್ಮ ಅತಿಯಾದ ನಂಬಿಕೆ, ಇದು ಮುಖ್ಯ ಕಾರಣ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು BJP ಏನು 2024ರ 240 MP ಗಳಾದಾಗ ಏನು ಡಿಸಿಷನ್ ಮಾಡಿದ್ರು ಅವತ್ತು ರಾತ್ರಿ ಜೂನ್ 6ಕ್ಕೆ, ಇನ್ನು ಸೋಲಬಾರದು, ಹೇಗಾದರೂ ಗೆದ್ದಾನ ಇರಬೇಕು ಅಂತೇಳಿ ಡಿಸಿಷನ್ ತೊಗೊಂಡ್ರು. ಅದೇ ಪ್ರಕಾರ ಎಲ್ಲ ಅದರ ನಂತರ ಬಂದಂಥ ಹರಿಯಾಣದ್ದಾಗಿರ್ಬೋದು, ದಿಲ್ಲಿದಾಗಿರ್ಬೋದು, ಬಿಹಾರದಾಗಿರ್ಬೋದು, ಈ ಮುಂಬೈ, ಇದು ರಾಜ್ಯಕ್ಕೆ ಸಮ ಇದ್ದಂಥ ಒಂದು ಪ್ರದೇಶ. ಹಿಂಗೆ ಒಂದರಿಂದ ಒಂದು ರಾಷ್ಟ್ರರಾಗಿರ್ಬೋದು, ಎಲ್ಲರೂ ಗೆಲ್ತಾ ಬಂದಿದ್ದಾರೆ. ಸೋಲುವ ಮಾತೇ ಇಲ್ಲ. ಮೋಸ್ಟ್ಲಿ ಇನ್ನು ಸೋಲುವ ವಿಚಾರ ಅವ್ರಿಗೆ ಇದ್ದಂಗೆ ಕಾಣೋದಿಲ್ಲ. ಅದೇನೂ ಇಲ್ಲ, ಗೆಲ್ತಾ ಇದ್ದಾರೆ. ಸೋದವ್ರು ಹೇಳ್ತಾರೆ, ಇಲ್ಲಪ್ಪ ನಾವು ಮಾಡಿದ್ವಿ, ಅವ್ರು ಗದ್ದಲ ಮಾಡಿದ್ರು, ಗೋಲೋಲ ಮಾಡಿದರು ಅಂತೇಳಿ. ಆದರೆ ಒಂದು ಮಾಡಿಸ್ಬೋದಾಗ್ಯದ, ಬೆನ್ನು ಹತ್ತಿ ನೋಡಿದ್ರೆ ನಾವು ಕರ್ನಾಟಕದಲ್ಲಿ ಬ್ಯಾಲೆಟ್ ಪೇಪರ್ನ ಉಪಯೋಗ ಮಾಡಿದ್ದೆ. ಇಲ್ಲೂ ಕರ್ನಾಟಕದಲ್ಲಿ ಮಂಗಳೂರು ಏರಿಯಾದಲ್ಲೇ ಬ್ಯಾಲೆಟ್ ಪೇಪರ್ ಉಪಯೋಗ ಮಾಡಿಯೂ ಇಲ್ಲಿ ಕಾಂಗ್ರೆಸ್ ಸೋತಿದ್ದು ನಾವು ಮರಿಬಾರ್ದಿಲ್ಲ. ಸುಮ್ಮನೆ ಆರೋಪಕ್ಕೆ ಆರೋಪ ಮಾಡುವಂಥದ್ದಲ್ಲ. ಅದಕ್ಕಿಂತಲೂ ಮತ್ತು ಬ್ಯಾಲೆಟ್ ಪೇಪರ್ ಓಲ್ಡ್ ಮೆಥಡ್. ಹೌದು, ಅಮೇರಿಕಾದಲ್ಲೇ, ಜರ್ಮನಿಯಲ್ಲೇ, ಯುರೋಪಿನ ಅನೇಕ ದೇಶಗಳಲ್ಲೇ, ಇಂಗ್ಲೆಂಡ್ನಲ್ಲೇ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡ್ತಾರೆ. ಆದರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಅದ. ನಮಗೆ ಇವತ್ತು 100 ಕೋಟಿ ಜನಸಂಖ್ಯೆ ಅದ. ಬ್ಯಾಲೆಟ್ ಪೇಪರ್ಲೆ ಎಲೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯನಾ ವಿದಿನ್ ಪ್ರಿಸ್ಕ್ರೈಬ್ ಟೈಮ್ದಾಗ? ಆದ್ರೆ ಒಂದನ್ನು ನಮಗೆ ಸಾಧ್ಯ ಅದ, EVM ಜೊತೆಗೆ